ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಾನ್ವಿ ಕಾಣ್ತಾ ಇದ್ದಾಳ. ಸಾನ್ವಿ ಕಾಣ್ತಾ ಇದ್ದಾಳೆ. ಇದು ನಮ್ಮ ಹಾಲಲ್ಲಿ ಹಾಕಿರೋವಂಥ ಕರ್ಟನ್ನು. ಇದು ವಾಶ್ ಮಾಡಿದ್ದೆ, ತುಂಬಾ ಸುಕ್ ಕಾಣ್ತಾ ಇದೆ. ನಾನು ಇದನ್ನು ರೆಗ್ಯುಲರ್ ಆಗಿ ತಿಂಗಳಿಗೊಂದ್ಸರಿ ಆ ಥರ ಏನು ವಾಶ್ ಮಾಡೋದಿಲ್ಲ. ಯಾವಾಗಲಾದರೂ ತುಂಬ ಧೂಳಾಗಿದೆ ಅನ್ನಿಸ್ದಾಗ ಮಾತ್ರನೇ ಮಾಡೋದು. ಹಾಗಾಗಿ ಇವತ್ತು ಐರನ್ ಮಾಡಿ ಹಾಕೋಣ ಅಂಥೇಳಿ ಐರನ್ ಮಾಡ್ತಾ ಇದ್ದೀನಿ. ನಾನು ನೇಲ್ಸ್ ತೋರಿಸು. ಇಲ್ಲಿ ನೋಡಿ, ಡ್ರಾಕ್ಯುಲಾ ಅಲ್ಲ ಡ್ರಾಕ್ಯುಲಾ ಎಲ್ಲ ಟೈಮ್ ಮಾಡ್ಕೊಂಡ್ರೆ ವಿಚ್. ಅಮ್ಮ ನಾನು ಇತರ ಎಲ್ಲ ಹೇಳಿರುವಾಗ ನೀನು ಡ್ರಾಕ್ಯುಲಾ ವಿಚ್ ಹೇಳ್ತಾ ಇರ್ತೀಯ. ಹೌದು, ಪೇಪರಲ್ಲಿ ಮಾಡ್ಕೊಂಡಿದ್ದಾಳೆ ನೋಡ್ರಿ, ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದ್ದಾಳೆ. ಪೇಪರ್ ಎಲ್ಲ ಕೋಲ್ಗೇಟ್ ಬಾಕ್ಸಿಂದ ಇವತ್ತೊಂದು ಧಮಾಕೆದಾರ್ ವಿಡಿಯೋ ತೋರಿಸ್ತೀವಿ ನಿಮಗೆ. ಏನೋ ಪ್ಲ್ಯಾನ್ ಮಾಡಿದ್ದೀವಿ, ಓಕೆನಾ? ವೇಟ್ ಮಾಡ್ತಾ ಇರಿ. ಆದರೆ ನಾನು ವೇಟ್ ಮಾಡ್ತೀನಿ ಆದರೆ ವೈಟ್ ಟ್ರಾನ್ಸ್ಪರೆಂಟ್ ಕರ್ಟನ್ ಏನಿದೆ ಅದು ನಾನು ಅಮೆಝಾನಲ್ಲಿ ರೀಸೆಂಟಾಗಿ ತರಿಸಿದ್ದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 2 ತರಿಸಿದೆ, 2ಕ್ಕೆ 300 ರುಪೀಸ್ ಆಯಿತು. ಆ್ಯಂಡ್ ಅಕ್ಕಪಕ್ಕ ಹಾಕಿರೋದು ನಾನು ಹಳೆಯದು, ನಾನು ಬೇರೆ ಕಡೆ ತೊಗೊಂಡಿದ್ದು. ಸೊ ಅದರ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಯಾರಾದರೂ ಬೇಕು ಅನ್ನೋ ಹಾಗಿದ್ರೆ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸಾನು ಒಂದು ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ, ಎಲ್ಲೋ ಕ್ಲಾಸ್ ಆ್ಯಪಲ್ಲಿ. ಇದರಲ್ಲಿ ಒಂದು ವಾರ್ಮಪ್ ಅಂತ ಮಾಡ್ತಾರೆ, ಒಂದು ಸಾಂಗ್, ಒಂದು 4 to 5 ಮಿನಿಟ್ಸ್ ವಾರ್ಮಪ್ ಮಾಡ್ತಾರೆ. ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ನಾವು ಸ್ವೆಟ್ ಆಗಿಬಿಡ್ತೀವಿ. ಸೊ ನಾನು ಒಂದು 5 ನಿಮಿಷ ಮಾಡ್ತೀನಿ ಅವಳ ಜೊತೆ, ಯಾಕಂದರೆ ಅವಳಿಗೂ ಕೂಡ ಎನ್ಕರೇಜ್ಮೆಂಟ್ ಸಿಗುತ್ತೆ. ನನಗೂ ಕೂಡ ಅದೊಂಥರ ಸ್ವೆಟ್ ಆಗ್ತೀವಲ್ವ, ವರ್ಕೌಟ್ ಆದಂಗೆ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಆದಂಗೆ ಆಗುತ್ತೆ. ನಾನು ರೀಸೆಂಟಾಗಿ ಸುಮಾರು ಹೊರಗಡೆದು ವ್ಲಾಗ್ಸ್ನ ಶೇರ್ ಮಾಡಿದ್ದೀನಿ. ಅಲ್ಲಿ ಏನೇನು ಲೈಕ್ ಹೋಟೆಲ್ಸ್ದು, ರೆಸ್ಟೋರೆಂಟ್ಸ್ದು, ಮಲ್ಲೇಶ್ವರಂಗೆ ಹೋದಾಗ ಅಲ್ಲಿ ಏನೇನು ತಿಂದೆ ಅದನ್ನೆಲ್ಲನೂ ಕೂಡ ತೋರಿಸಿದ್ದೆ. ಸೊ ಕೆಲವೊಬ್ರು ಕೇಳ್ತಾ ಇದ್ದಿದ್ದು, ನೀವು ಇಷ್ಟೊಂದೆಲ್ಲ ತಿಂತೀರಾ, ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ನಿಮ್ಮ ವೇಟನ್ನು ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ನಾನು ಕೆಲವೊಂದು ಸಾರಿನೇ ಅದನ್ನು ತಿನ್ನೋದು, ಏನೋ ದಿನಾನು ಹಾಕಿ ತಿನ್ನೋದಿಲ್ಲ. ಪ್ಲಸ್ ದಿನ ನಾನು ಸಮ್ ಆರ್ ದಿ ಅದರ್ ಫಿಸಿಕಲ್ ಆ್ಯಕ್ಟಿವಿಟಿನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ. ಇಟ್ ಮೇ ಬಿ ಲೈಕ್ ದಿಸ್: ಸಾನು ಜೊತೆ ಸ್ವಲ್ಪ ಡ್ಯಾನ್ಸ್ ಮಾಡೋದು, ಅಥವಾ ಅವಳ ಜೊತೆ ಆಟ ಆಡೋದು, ವಾಕಿಂಗ್ ಮಾಡೋದು, ಎಕ್ಸರ್ ಬೈಕ್ ಇದೆ ಅದನ್ನು ಮಾಡೋದು, ಅದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಹಾಗಾಗಿ ನನ್ನ ವೇಟ್ ಮ್ಯಾನೇಜ್ ಆಗುತ್ತೆ. ಸೊ ಇದು ಅಟೆಂಡ್ ಆಗ್ತಾ ಇರೋದು ಎಲ್ಲೋ ಕ್ಲಾಸ್ನಲ್ಲಿ. ಎಲ್ಲೋ ಕ್ಲಾಸ್ ಇಸ್ ಅ ಬಿಗ್ಗೆಸ್ಟ್ ಲೈವ್ ಆ್ಯಂಡ್ ಇಂಟ್ರಾಕ್ಟಿವ್ ಹಾಬಿ ಲರ್ನಿಂಗ್ ಪ್ಲ್ಯಾಟ್ಫಾರ್ಮು. ಇದರಲ್ಲಿ 3 ಇಯರ್ಸಿಂದ 15 ಇಯರ್ಸ್ ತನಕ ಇರುವಂಥ ಮಕ್ಕಳು ಡಿಫ್ರೆಂಟ್ ಹಾಬೀಸ್ನ ಕಲಿಬೋದು. ಲೈಕ್ ಡ್ರಾಯಿಂಗ್, ಕ್ರಾಫ್ಟ್, ಡ್ಯಾನ್ಸಿಂಗ್, ಸಿಂಗಿಂಗ್, ಕುಕ್ಕಿಂಗ್, ಯೋಗ, ಆ್ಯಂಡ್ ಇದ್ರ ಜೊತೆ ಮ್ಯಾಥ್, ಇಂಗ್ಲೀಷ್, GK, ಲಾಜಿಕಲ್ ರೀಸನಿಂಗ್, ಇದೆಲ್ಲನೂ ಕೂಡ ವಿಡಿಯೋಸ್ಗಳು ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ಇದು ಎಲ್ಲನೂ ಕೂಡ ಫ್ರೀ ಇರುತ್ತೆ, ಯಾವುದಕ್ಕೂ ಪೇ ಮಾಡಬೇಕಾಗಿಲ್ಲ. ಇದರಲ್ಲಿ ಮೋರ್ ದ್ಯಾನ್ 10 lakh ಕಿಡ್ಸ್ ಎವ್ರಿ ಮಂತ್ ವೇರಿಯಸ್ ಹಾಬೀಸ್ನ ಕಲಿತಾ ಇದ್ದಾರೆ. ಇದರಲ್ಲಿ ಏನು ಪ್ರೋಗ್ರಾಮ್ಸ್ಗಳು ಮಾಡಿದಾರೋ ಅದೆಲ್ಲ ಕೂಡ ಎಕ್ಸ್ಪರ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಮೆಂಟರ್ಸಿಂದ ಮಾಡಿರೋದು. ಆ್ಯಂಡ್ ಸೆಲೆಬ್ರಿಟಿ ಮೆಂಟರ್ಸ್ಗಳು ಇರ್ತಾರೆ, ಲೈಕ್ ಶಾನ್, ರಿಪು ದಮನ್, ವಿದ್ಯಾ ಆ್ಯಂಡ್ ಮಚ್ ಮೋರ್. ಈ ಥರ ಈಗ ಸಲ್ಮಾನ್ ಅವರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಇದರ ಜೊತೆ ನೀವು ಪ್ರೈಸಸ್ ಕೂಡ ವಿನ್ ಆಗ್ಬೋದು, ಲೈಕ್ ಪ್ಲೇ ಸ್ಟೇಷನ್ಸ್, ಆ್ಯಪಲ್ ಐಪಾಡ್, ಬೈಸ್ಕಲ್, ಅಮೆಝಾನ್ ವೋಚರ್ಸ್ ಆ್ಯಂಡ್ ತುಂಬ. ಇದರಲ್ಲಿ ಹೇಗೆ ಅಂದರೆ ಮಾರ್ಚ್ ಮಂತಲ್ಲಿ ಒಂದು ಕಾಂಟೆಸ್ಟ್ ನಡೀತಾ ಇದೆ. ಇದರಲ್ಲಿ ಕಿಡ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಲ್ಲೋ ಕ್ಲಾಸ್ ಆ್ಯಪನ್ನು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಫುಲ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ನೀವು ಆಟೋಮ್ಯಾಟಿಕಲಿ ಪಾರ್ಟಿಸಿಪೇಟ್ ಮಾಡಿದಾಗುತ್ತೆ. ಸೊ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಡೌನ್ಲೋಡ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಪ್ರೈಸಸ್ನ ವಿನ್ ಆಗಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಸಂಜೆ ಆಗ್ತಾ ಇದೆ. ನಾನು ಈಗ ಧೂಮ್ ಧಾಮ್ ವಿಡಿಯೋ
ನಿಮಗೆ ಆಗಲೇ ಸಾನು ಹೇಳಿದ್ಲು ನೋಡಿ, ಇವತ್ತು ಒಂದು ಧಮಾಕ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿಬಿಟ್ಟು. ಅದು ಏನು ಧಮಾಕ ಅಂತ ಬನ್ನಿ ಈಗ ನೋಡೋಣ, ಬನ್ನಿ ಈಗ ಮಾಡೋಣ ಧಮಾಕ. ಧಮಾಕ ಢುಮ್ ಢಾಮ್ ಢುಮ್ ಢಾಮ್ ಚಲೋ 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 ಚಲೋ. ಇಲ್ಲಿ ನೋಡಿ ಸ್ನೇಹಿತರೆ, ಧೂಮ್ ಧಡಾಕ ಮಾಡೋ ಮುಂಚೆ ನಮ್ಮ ಬಲೂನ್ಸ್, ಬರ್ತ್ಡೇಗೆ ಬಲೂನ್ಸ್ ಊದಿದ್ದು ಏನು ಮಾಡೋದು, ಅಷ್ಟು ದಿನದಿಂದನೂ ಹಾಗೇ ಇದೆ. ದಿನ ಎರಡೆರಡು ಪುಸ್ಸು ಆಗುತ್ತೆ, ಎತ್ತು ಬಿಸಾಕ್ತಾ ಇದ್ದೀನಿ. ಆ್ಯಂಡ್ ಗೋಲ್ಡನ್ ಕಲರ್ ಫಾಯಿಲ್ ಬಲೂನ್ಸ್ನ ನೀವೇ ಹೇಳಿದ್ರಿ ಅದು ರೀಯೂಸ್ ಮಾಡ್ಬೋದು, ವೇಸ್ಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾವು ಏರ್ ತೆಗ್ದಿದ್ದೀವಿ. ಅದನ್ನು ಹೇಗೆ ಏರ್ ತೆಗೆಯೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನೆಲ್ಲ ಏರ್ ತೆಗೆದು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಈ ಬಲೂನ್ ಏರ್ ತೆಗಿಯಕ್ಕೆ ಆಗೋದಿಲ್ಲ. ಸೊ ಇದನ್ನೇನು ಮಾಡೋಣ, ಫಟ್ ಮಾಡೋದಕ್ಕೆ ಏನಾದರೂ ತಗೊಂಡು ಚುಚ್ಚೋದು. ತಗೋಬನ್ನಿ. ಬಲೂನ್ ನೋಡೋದಕ್ಕೆ ಚುಚ್ಚೋದು ಗಿಚ್ಚೋದು ಬೇಡ, ನಾನೇ ತೋರಿಸ್ತೀನಿ ಬನ್ನಿ ಹೆಂಗ್ ಹೊಡೆಯೋದು ಅಂತ. ನಿಜವಾಗ್ಲೂ ಎಷ್ಟು ಜೋರಾಗಿ ಡೌ ಬಂದುತ್ತೆ. ಏನ್ ಜೋರಾಗತ್ತೆ, ಇಷ್ಟು ದಿನ ಆದ್ಮೇಲೆ ಜೋರಾಗಂತ ಇದೆ. ಹೊಡಿ ಹೊಡಿ, ನೀನ್ ನೋಡಿ ಈಗ ಬಾ. ಹೊಡಿ ಪಾಪ. ಇಟ್ಕೊಳಕ್ ಒಬ್ರು ಬೇಕು. ಆಯ್ತು ಹಿಡ್ಕೊತೀನಿ. ಪಾಪ ಹೆದರ್ಕೋಬೇಡ, ಬೀಳೋ ಜೋರಾಗಿ. ಸರಿ ತಡಿ, ಇಟ್ಬೇಡ, ದೊಡ್ಡದು. ಬಾ, ಏನಾಗಲ್ಲ, ಬಾ ಬೇಗ. ಮಮ್ಮ ಬಾರ, ನೀನೇ ಬಾರ ಮಮ್ಮ. ಕಿವಿ ಹೆಂಗ್ ಮುಚ್ಕೊಳ್ಳಿ. ನಮ್ಮನೆ ದೀಪಾವಳಿ ಪಟಾಕಿ ಆಗ್ತಾ ಇದೆ. ಪವರ್ಫುಲ್ ಇಲ್ಲ. ಓ ಬಂತು. ಬಾರ ಪುಟ್ಟ ಬೇಗ. ಟೈಮಿಂಗ್ಸ್ ಇಟ್ಕೊಂಡು ನೋಡಿ ಅಲ್ವಾ. ಆಯ್ತು. ಯಾರು ಜಾಸ್ತಿ ಹೊಡಿತಾರೆ ಅಂತ ಪಾಪ ಪ್ರಾಕ್ಟೀಸ್ ಮಾಡಿಲ್ಲ. ಮಾಡು ನೋಡಿ. ಬಿಡು ಬಾರ. ಪಾಪ ಜೋರಾಗಿ ಬಿಡ್ಬೇಕು ಕಣೋ. ಈಗ ಎತ್ ಬಿಡ್ಬೇಕು ನೀನು. ಹಂಗೇನೆ ಹೊಡೆಯೋದು. ನಿಜ ಬಿತ್ತೇನೆ ಏಟ. ಬನ್ನಿ ಈಗ ಅಕೌಂಟ್ ರೆಡಿ, ಸ್ಟಡಿ, ಇವಾಗಿಂದ ಶುರು. ಟೈಮರ್ ರೆಡಿ. ಖಾಲಿ ಆಗೋದನ್ನ ಕುಡಿಯೋದು. ಯಾರು ಕೌಂಟ್ ಮಾಡ್ಕೊಳ್ಳಿ ನೀವು ಹೊಡೆದಿದ್ದು ಎಷ್ಟು ಅಂತ. ನೀನು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಹೊಡಿತೀಯ ಅಂತ. ನಾನು ಕೌಂಟ್ ಮಾಡ್ತೀನಿ. ಓಕೆನಾ? ರೆಡಿ, ಸ್ಟಡಿ, ಗೋ. ಹೊಡಿತಾಳೆ, ನಾನು ಬಿಡು ಬಿಡು, ಅವ್ರು ಹೊಡಿಲಿ. ಮನೆ ಹಾಲತ್ ನೋಡ್ರಪ್ಪ, ಮಾಡೋದೆಲ್ಲ ಮಾಡ್ಬಿಟ್ವಿ. ಈಗ ನೋಡ್ರಿ ಮನೆ ಹಾಲತ್ ಏನಾಗಿದೆ. ದೊಡ್ಡದಿಲ್ಲ ಈ ತೊಡಿ. ಹೊಡಿತಾರೆ. ಸಾಲು ಇಲ್ಲೇ ಒಂದಿದೆಯಲ್ಲ, ಹೊಡಿ. ಹೆಂಗೋ ಬಲೂನ್ಸ್ ಖಾಲಿ ಆಯಿತು, ಮಜಾ ಬಂತು. ಯಾವತ್ತೂ ಹೊಡೆದಿರ್ಲಿಲ್ಲ ಈ ಥರ. ಎಷ್ಟು ಜೋರಾಗಿ ಶಬ್ದ ಬಂತು. ಆಕ್ಚುಲಿ ಇದು ಬೇರೆ ಥರ ಅಲ್ವಾ, ಜಾಸ್ತಿ ಇದಿದೆ ಥಿಕ್ನೆಸ್, ಅದಕ್ಕೆ ಜೋರು ಬರುತ್ತೆ. ಅಂದರೆ ಇದು ನಾರ್ಮಲ್ ಬಲೂನ್ ಆಗಿದ್ರೆ ಇಷ್ಟು ದಿನ ಇರ್ತಾನೆ ಇರಲಿಲ್ಲ. 2 ವೀಕ್ಸ್ ಆಗ್ತಾ ಬಂತು. ಜೋರಾಗಿ ಕುತ್ಕೋ. ಡನ್. ಎಸ್, ತಗೋ ಇಲ್ಲೊಂದು. ನಾವು ಯಾವತ್ತೂ ಬಲೂನ್ನ ಬೇಕು ಅಂತ ಹೊಡೆದವರಲ್ಲ, ಇವತ್ತೇ ಫಸ್ಟ್ ಹೊಡಿತಾ ಇರೋದು.
ಆ್ಯಂಡ್ ಟಿ ವಿಲೆಲ್ಲ ಅವಾಗ ಅವಾಗ ತೋರಿಸ್ತಿರ್ತಾರಲ್ಲ ಈ ಥರ ಆಟ, ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಈಗ ಊದ್ಬಿಟ್ಟು ಮಾಡ್ತಾವಳೆ ಅಂತ ಇವಳು. ಅಲ್ಲ ಅಲ್ಲ, ಅದೇ ಊದ್ಬಿಟ್ಟು ಹೊಡೆಯೋದು. ಅದೊಂದು ಬಂಚಿತ್ತಲ್ಲ ಅದು ತಂದ್ರ ಎಲ್ಲಾನು ಹೊಡೆದ್ಬಿಟ್ಟಿದ್ದೀನಿ. ಊದ್ಬಿಟ್ಟು ಹೊಡಿಬಾರ್ದು ಬರ. ಸಾನು ಇರೋ ಬಲೂನು ವೇಸ್ಟ್ ಆಗುತ್ತಲ್ಲ, ಸುಮ್ಮನೆ ಪುಸ್ ಅಂತ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫನ್ ಮಾಡಿದ್ದು ಕಣ್ಬಾ. ಆಯ್ತು, ಡಮ್ ಡಮ್ ಡಸ್ ಪುಸ್. ಮಜಾ ಬಂತು, ಚೆನ್ನಾಗಿತ್ತು. ಈ ಆಟದಲ್ಲಿ ಗೆದ್ದವರು ಮನೆ ಒಡತಿಯಾದ ಚೈತ್ರ. ಥ್ಯಾಂಕ್ ಯು. ಓ, ಇನ್ನೊಂದು ಹುಡ್ಕೊ ಬಂದ್ಬಿಟ್ಲು. ಅವಳಿಗೆ ಗೊತ್ತು ಎಲ್ಲೆಲ್ಲಿದೆ ಬಲೂನ್ಸ್ಗಳು, ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಏನಾಗುತ್ತೋ, ಆಮೇಲೆ ಕೇಳ್ತಾರೋ ಏನೋ. ನಾನು ಡೋರ್ ವಿಂಡೋಸ್ ಎಲ್ಲಾನು ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ಇನ್ನೊಂದು ಸಿಕ್ಬಿಡ್ತು ಸಣ್ಣಗೆ. ಅಂದರೆ ಬಲೂನ್ಸ್ನ ಬರ್ತ್ಡೇಲಿ ಅಷ್ಟೊಂದು ಬಲೂನ್ಸ್ ಊದಿರ್ತೀವಿ, ಅದನ್ನು ರೀಯೂಸ್ ಮಾಡ್ಕೊಳ್ಳೋ ವೇ ಇದು. ಫ್ಯಾಮಿಲಿ ಟೈಮ್, ಫನ್ ಟೈಮ್. ಈಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬೆಂಡೆಕಾಯಿ ಮಸಾಲ ಮಾಡ್ತಾ ಇದ್ದೀನಿ. ಇದು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೆ, ಬಟ್ ನನಗೆ ಅದು ವಿಡಿಯೋ ಸಿಗಲಿಲ್ಲ, ಹಾಗಾಗಿ ಮತ್ತೊಂದು ಸಾರಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ಓಕೆ, ಮೊದಲನೇದಾಗಿ ನಾನು ಉದ್ದುದ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾರ್ಮಲಾಗಿ ನಾವು ಹೇಗೆ ಫ್ರೈ ಮಾಡ್ಕೊಳ್ತೀವಲ್ವ ಬೆಂಡೆಕಾಯಿನ, ಆ ಥರ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಕೊಂಡಾಗ ಹಾಫ್ ಕುಕ್ ಆಗುತ್ತೆ. ಆ ರೀಸನ್ಗೋಸ್ಕರ ಕೂಡ ನಾವು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಇಳಿಸೋ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ತಗಲಿ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 30 ಸೆಕೆಂಡ್ 1 ಮಿನಿಟ್ ಸಾಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿಡಿ, ಅವಾಗ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಎಲ್ಲನೂ ಹಿಡ್ಕೊಳ್ಳುತ್ತೆ, ಖಾರ ಉಪ್ಪು ಖಾರ ಎಲ್ಲ. ಆಫ್ಟರ್ 1 or 2 ಮಿನಿಟ್ಸ್ ನೀವು ನೋಡ್ಬೋದು ಎಲ್ಲನೂ ಇನ್ನೂ ಸ್ವಲ್ಪ ಕುಕ್ ಆದಂಗೆ ಆಗಿದೆ. ಇದನ್ನು ನಾನು ತೆಗೆದುಕೊಂಡು ಅದೇ ಪ್ಯಾನಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ 1 ಇಂಚಷ್ಟು, ಈರುಳ್ಳಿ 2 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ಸ್ವಲ್ಪ ಕುಕ್ ಆಗೋ ತನಕ, ಅದು ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ಲ ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಟೊಮ್ಯಾಟೊ ಹಾಕ್ಕೊಳ್ಬೇಕು. ಜಾಮೂನ್ ಟೊಮ್ಯಾಟೊ ಆದರೆ ಒಳ್ಳೆಯದು, ಹುಳಿ ಟೊಮ್ಯಾಟೊ ಆದರೆ ಹುಳಿ ತೆಗೆದುಬಿಟ್ಟು ಆಮೇಲೆ ಹಾಕಿ. ನಾನು 3 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಿನ 3 ಟೊಮ್ಯಾಟೊ. ನಾನೀಗ ಇದನ್ನು ಬೇಯಿಸ್ಕೊಳ್ಬೇಕು, ನೀರೇನು ಹಾಕೋದಿಲ್ಲ, ಜಸ್ಟ್ ಹಾಗೇ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ, ತುಂಬ ಬೇಗ ಸಾಫ್ಟ್ ಆಗುತ್ತೆ ಅಂಥೇಳಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ ಈಗ ಬೆಂದಿದೆ. ಇದು ಹೇಗೆ ಬೆಂದಿರಬೇಕು ಅಂದರೆ ಸಿಪ್ಪೆ ತೆಗಿಯೋ ಥರ ಇರಬೇಕು ಟೊಮ್ಯಾಟೊದು, ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕು. ನಾನು ಇದನ್ನು ಸ್ವಲ್ಪ ಬೇಗ ತೆಗ್ದಿದ್ದೀನಿ. ಇದನ್ನು ನಾನೀಗ ರುಬ್ಕೊಳ್ತೀನಿ. ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ, ಈರುಳ್ಳಿ ಮತ್ತು ಆಲೂಗೆಡ್ಡೆ ಆಪ್ಷನಲ್ಲು. ಆ್ಯಕ್ಚುಲಿ ನಾನು ಯಾವುದಕ್ಕೂ ಯೂಸ್ ಮಾಡಿ ಮಿಕ್ಕಿದಿತ್ತು, ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಎಣ್ಣೆ ಜೊತೆನೇ ಈರುಳ್ಳಿ ಜೊತೆನೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕೋ ನೆಸಸರಿ ಇಲ್ಲ. ಇದನ್ನು ನಾವೀಗ ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕು. ಈಗ ನೋಡಿ ಕುಕ್ ಆಗಿದೆ. ಆದಮೇಲೆ ನಾನು ಮಸಾಲೆಗಳನ್ನ ಸೇರಿಸ್ತಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಖಾರದ ಪುಡಿ. ಅರಿಶಿನ ಮೊದಲೇ ಹಾಕಿದ್ದೀವಿ, ಈಗ ಆಪ್ಷನಲ್ಲು, ಕಡಿಮೆ ಇದೆ ಅನ್ನೋ ಹಾಗಿದ್ರೆ 1/4 ಸ್ಪೂನ್ ಇನ್ ಟೋಟಲ್ ನಾವು ಹಾಕ್ಕೊಳ್ಬೇಕು. ಇದಕ್ಕೆ ಗರಂ ಮಸಾಲ ಹಾಕಬೇಕು, ಅದನ್ನು ಆಮೇಲೆ ಹಾಕೋಣ. ಇಷ್ಟನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು 30 to 1 minute 30 ಸೆಕೆಂಡ್ಸ್ ಆದರೂ ಸಾಕು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರುಬ್ಕೊಂಡಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು. ಸ್ವಲ್ಪ ಬೇಕಿದ್ರೆ ನೀರು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ನಾವು ಎಣ್ಣೆಯಲ್ಲೇ ನೀರು ಹಾಕೋ ಮುಂಚೆ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಕುಕ್ ಆಗುತ್ತೆ. ನೀರು ಹಾಕಿಬಿಟ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ 1 ನಿಮಿಷದಷ್ಟು ಫ್ರೈ ಮಾಡಿ ಆದಮೇಲೆ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕುಕ್ ಮಾಡಬೇಕು. ಈ ಪ್ಯಾನ್ ಸ್ನೇಹಿತರೆ ಟ್ರೈಪ್ಲೇದು, ಸ್ಟೀಲಿಂದು, ಜಾಸ್ತಿ ಏನು ತಳ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿದೆ ಇದು. ಮತ್ತು ಈ ಸ್ಪ್ಯಾಚುಲಾ ಕೂಡ ಅಷ್ಟೇ, ಸಿಲಿಕಾನ್ದು, ಪ್ಲಾಸ್ಟಿಕ್ದಲ್ಲ. ಸ್ಟೀಲ್ಗೆಲ್ಲಿ ಯೂಸ್ ಮಾಡಿದಾಗ ಶಬ್ದ ಬರೋದಿಲ್ಲ, ಸ್ಕ್ರ್ಯಾಚ್ ಆಗೋದಿಲ್ಲ, ತುಂಬ ಚೆನ್ನಾಗಿ ನಾವು ಇದನ್ನು ಕುಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದೆರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಅಮೆಝಾನಲ್ಲಿ ಸಿಗುತ್ತೆ. ಈಗ ನಾನು ಉಪ್ಪು ಹಾಕ್ಬಿಟ್ಟು ಸ್ನೇಹಿತರೆ ಇದು ಎಣ್ಣೆ ಬಿಡೋ ತನಕ ಮೇಲೆ
ಕುಕ್ ಮಾಡ್ಕೊಳ್ತೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಕುಕ್ ಮಾಡಬೇಕು. ಈಗ ನೋಡಿ ಸ್ನೇಹಿತರೆ, ಆಫ್ಟರ್ 5-10 ಮಿನಿಟ್ಸ್ ಎಣ್ಣೆ ಕಾಣ್ತಿದೆ ಅಲ್ವಾ ಮೇಲ್ಗಡೆ. ಈಗ ನಾನು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಇದು ಹಾಫ್ ಕುಕ್ ಮೊದಲೇ ಆಗಿರುತ್ತೆ, ಇದರಲ್ಲಿ ಜಾಸ್ತಿ ಬೇಯಿಸಬೇಕು ಅಂತ ಇಲ್ಲ. ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಒಂದು 5 more ಮಿನಿಟ್ಸ್ ನಾವು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಲಾಸ್ಟಲ್ಲಿ ನಾನು ಇದಕ್ಕೆ ಗರಂ ಮಸಾಲ 1 ಸ್ಪೂನು, ಕಸೂರಿ ಮೇಥಿ 1 ಚಿಟಿಕೆ ಅಷ್ಟು ತೊಗೊಂಡು ಹಾಕ್ತಾ ಇದ್ದೀನಿ. ಎರಡೂ ಕೂಡ ಇಂಪಾರ್ಟೆಂಟ್. ಇದು ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಮಸಾಲ ಅಂತ ಹೇಳ್ಬೋದು. ಸಾನು ಏನಂತಿದ್ಲು ಅಂದರೆ, ಇದು ಕುಲ್ಚಾ ಜೊತೆ ತಿಂತೀವಲ್ಲಮ್ಮ ಆಗೊಜ್ಜಲ್ವಾ ಅಂತ ಕೇಳ್ತಾ ಇದ್ಲು. ಸೇಮ್ ರೆಸ್ಟೋರೆಂಟ್ ಥರನೇ ಇರುತ್ತೆ, ಟ್ರೈ ಮಾಡಿ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ 2000 ಲೈಕ್ಸ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಹಾಕೋ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಎಲ್ಲೋ ಕ್ಲಾಸ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರೈಸಸ್ನ ಕೂಡ ವಿನ್ ಆಗ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.